ಹಾಯ್ ಸ್ನೇಹಿತರೆ, ಸ್ಪರ್ಧಾ ಕ್ರಿಯೇಷನ್ಗೆ ಸ್ವಾಗತ. ಇದರಲ್ಲಿ ಬಂದಿರುವಂಥ ಕ್ವಶನ್ಸ್ಗಳು ಅಂದರೆ ಸಮಾನಾರ್ಥಕ ಪದಗಳು ಏನಿದಾವಲ್ವಾ, ಈಗಾಗಲೇ ಅಪ್ಲೋಡ್ ಮಾಡಿದಂಥ ಒಂದು ವಿಡಿಯೋದಲ್ಲಿ ಇರುವಂಥವುಗಳನ್ನೇ ಸಾಕಷ್ಟು ಕೇಳಿದ್ದಾರೆ. ಸೊ ಹಾಗಾದರೆ ನಾವು ಸಿಮಿಲರ್ ಆಗಿ ಯಾವುದನ್ನೆಲ್ಲ ಓದ್ಕೋಬೇಕು ಅನ್ನೋದಕ್ಕೆ ಒಂದು ಐಡಿಯಾ ಸಿಗ್ತಾ ಹೋಗುತ್ತೆ ಅನ್ನುವಂಥ ಉದ್ದೇಶದಿಂದ ಈ ವಿಡಿಯೋ ಮಾಡಿರುವಂಥದ್ದು. ಅಂದರೆ ಕಳೆದ ವಿಡಿಯೋದನ್ನು ನೀವೇನಾದರೂ ರೆಫರ್ ಮಾಡಿದ್ರಿ ಅಂತಂದರೆ ಈ ವಿಡಿಯೋದಲ್ಲಿ ಬಂದಿರುವಂಥ ಕ್ವಶನ್ಸ್ಗಳನ್ನು ಆರಾಮಾಗಿ ನಾವೇನು ಮಾಡ್ಬೋದು, ಟಚ್ ಮಾಡ್ಬೋದು. ಸೊ ನೋಡ್ತಾ ಹೋಗೋಣ. ಮೊದಲನೇದಾಗಿ ವದನ, ಮುಖ, ಮಖ, ಆನನ, ಇದರಲ್ಲಿ ಯಾವುದು ಹೋಲಿಕೆ ಇಲ್ಲ ಅಂತ ಕೇಳಿದ್ದಾರೆ. ವದನ ಅಂದರೂ ಕೂಡ ಫೇಸ್, ಮುಖ ಅಂದ್ರೂ ಫೇಸು, ಮಖ ಅಂದರೆ ಅಲ್ಲ, ಆನನ ಅಂತಂದರೆ ಫೇಸು. ಹಾಗಾದರೆ ಆನ್ಸರು ಮಖ ಅನ್ನುವಂಥದ್ದು ಬರುತ್ತೆ. ನೆಕ್ಸ್ಟ್ ಕ್ವಶನು, ಒಸಗೆ ಎಂದರೆ ಏನರ್ಥ ಅಂತ ಕೇಳಿದ್ದಾರೆ. ಒಸಗೆ ಅಂದರೆ ಇಲ್ಲಿ ಉತ್ಸಾಹ ಅಂತ ಬರುತ್ತೆ. ಇದು ಒಪ್ಪಂದ ಅನ್ನುವಂಥದ್ದು ಬರೋದೇ ಇಲ್ಲ, ಅಗ್ರಿಮೆಂಟ್ ಆಗುತ್ತೆ. ಇನ್ನು ಆಹ್ಲಾದ ಮತ್ತು ವಿನೋದ ಅನ್ನುವಂಥದ್ದು ಇವೆರಡೂ ಕೂಡ ನಮ್ಮ ಮನುಷ್ಯನ ಭಾವನೆಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಇವೆರಡೂ ಕೂಡ ಆಗೋದೇ ಇಲ್ಲ. ಹಾಗಾದರೆ ಒಸಗೆ ಅನ್ನುವುದಕ್ಕೆ ಒಸಗೆ ಅಂದರೆ ಏನು ಅಂತಂದರೆ ಉತ್ಸಾಹ ಅಂತ. ನೆಕ್ಸ್ಟು ಉತ್ತರಣ ಅಂದರೆ ಏನು ಅಂತ. ಉತ್ತರ ಕ್ರಿಯೆ, ಉದ್ಧರಣೆ, ಉತ್ತರ ನೀಡುವಿಕೆ ಮತ್ತು ದಾಟುವಿಕೆ ಅಂತ ಇದೆ. ಇಲ್ಲಿ ಪಲಾಯನ ಅನ್ನುವಂಥ ಆನ್ಸರ್ ಬರುತ್ತೆ. ಉತ್ತರಣ ಅಂತಂದರೆ ಪಲಾಯನ ಅನ್ನುವಂಥ ಆನ್ಸರ್ ಬರುತ್ತೆ. ಕೆಲವೊಂದು ಕಡೆ ಹೇಳ್ತಿರ್ತೀವಿ ನೋಡಿ, ಯಾವುದಾದ್ರೂ ಸ್ಟೋರಿ ಓದುವಾಗ ಅವರು ಪಲಾಯನ ಮಾಡಿದ್ರು ಈ ಥರ ಹೇಳ್ತಿರ್ತೀವಿ. ಪಲಾಯನ ಅಂತಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗುವಂಥದ್ದು. ಸೊ ಹಾಗಾದರೆ ದಾಟುವಿಕೆ ಬರುತ್ತೆ. ನೆಕ್ಸ್ಟು ಜಾಗತಿ ಅಂದರೆ ಏನು ಅಂತ ಕೇಳಿದ್ದಾರೆ. ಇಲ್ಲಿ ಜಾಗತಿ ಅನ್ನೋದಕ್ಕೆ ನಾವು ಎರಡು ಅರ್ಥಗಳನ್ನು ಹುಡ್ಕೋಬೋದು. ಇದರಲ್ಲಿ ಚಪಾತಿ ಅಲ್ವೇ ಅಲ್ಲ, ಇನ್ನು ಜಗಳನೂ ಕೂಡ ಅಲ್ಲ. ಹಾಗಾದರೆ ಜಾಗತಿ ಅಂತಂದರೆ ದರ ಮತ್ತು ಸುಂಕ ಬರುತ್ತೆ. ಇದರಲ್ಲಿ ತುಂಬಾ ಅಂದರೆ ಜಾಸ್ತಿ ಒಂದಿಷ್ಟು ವ್ಯಾಲ್ಯೂವನ್ನು ಕೊಡುವಂಥದ್ದು ಸುಂಕ ಆಗತ್ತೆ. ಹಾಗಾದರೆ ಆನ್ಸರು ಸುಂಕ. ನೆಕ್ಸ್ಟು ವಸುದೆ ಪದದ ಅರ್ಥ ನಿನ್ನೆ ಹೇಳಿರುವಂಥ ವಿಡಿಯೋದಲ್ಲಿ ಇದೆ. ವಸುದೆ ಅಂತಂದರೆ ಭೂಮಿ, ಸುದೆ ಅಂತಂದರೆ ಅಮೃತ ಅಂತ ಬರುತ್ತೆ, ವಸುದೆ ಅಂತಂದರೆ ಭೂಮಿ. ನೆಕ್ಸ್ಟು ದಿಶಾ ಪದದ ತದ್ಭವ ರೂಪ, ಇದು ತುಂಬಾ ಇಂಪಾರ್ಟೆಂಟ್. ಇದು ಕೂಡ ಅಷ್ಟೇ, ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದ್ದೆ. ಇಲ್ಲಿ ನಾವು ರೂಲ್ಸನ್ನು ನೋಡ್ಬೋದು. ಆ ಬಂದರೆ ಎ ಆಗತ್ತೆ, ಇನ್ನು ಶ ಇದ್ದಿದ್ದು ಸ ಆಗತ್ತೆ. ಇಲ್ಲಿ ನಾವು ನೋಡ್ಬೋದು ದಿಶಾ, ಆ ಇದ್ದದಕ್ಕೆ ಎ ಬರಬೇಕು, ಇನ್ನು ಶ ಇದ್ದಿದ್ದಕ್ಕೆ ಸ ಬರಬೇಕು. ದಿಶೆ ಆಗತ್ತೆ. ಆಪ್ಷನ್ನು 4 ನೋಡಿದಾಗ ದಿಶೆ, ದೆಶೆ, ದೆಶೆ, ದಿಶೆ, ದಿಶಾ ಅಂತ ಇದೆ. ಆಪ್ಷನ್ನು ದಿಶೆ ಆಗತ್ತೆ. ಇನ್ನು 4 ನಾನಾರ್ಥ ಅಂದರೆ ಬಟ್ಟೆ, ಇದರದ್ದು ನಾನಾರ್ಥಗಳನ್ನು ಹೇಳಬೇಕು. ವಸ್ತ್ರ ಅಂದ್ರೂ ಬಟ್ಟೆನೇ, ದಾರಿ ಬರಲ್ಲ. ಇನ್ನು ಹಾದಿ ಮಾರ್ಗ ಬರೋದೇ ಇಲ್ವಾ, ಆದಿ ಮಾರ್ಗನೂ ಬರಲ್ಲ. ಇನ್ನು ಅರಿವೆ ಮತ್ತು ವಸ್ತ್ರ, ಅರಿವೆ ಬಟ್ಟೆ, ಅರಿಬಿ ಅಂತ ಕರಿತಿರ್ತೀವಿ. ಕೆಲವೊಂದು ಕಡೆ ಪ್ರದೇಶದಲ್ಲಿ ಆಡು ಭಾಷೆಯಾಗಿ ಅರಿಬಿ ಅಂತ ಕರಿತಿರ್ತಾರೆ. ಹಾಗಾದರೆ ಅರಿವೆ ಮತ್ತು ವಸ್ತ್ರ ಅನ್ನುವಂಥದ್ದು ಬಟ್ಟೆಗೆ ನಾನಾರ್ಥ ಪದಗಳಾಗತ್ತೆ. ಇನ್ನು ಉಟಿಸ್ ಎಂದರೆ ಏನು ಅಂತ ಕೇಳಿದ್ದಾರೆ. ಉಡಿಸ್ ಅಂತ ಹೇಳ್ತಿರ್ತೀವಿ ನೋಡಿ, ಉಡಿಸ್ ಮಾಡಿಬಿಟ್ರು ಅವರು ಅಂತ. ಈ ಉಡಿಸ್ ಅನ್ನುವಂಥ ಪದನೇ ಉಟಿಸ್ ಆಗಿರುತ್ತೆ. ಹಾಗಾದರೆ ಉಡಿಸ್ ಅಂತಂದರೆ ನಾಶ ಮಾಡು ಅಂತ ಅರ್ಥ. ನೆಕ್ಸ್ಟು ಕಂಠೀರವ ಎಂಬ ಹೆಸರುಳ್ಳ ಪ್ರಾಣಿ ಯಾವುದು? ಕಂಠೀರವ ಅಂತ ಹೆಸರನ್ನು ಯಾವುದಕ್ಕೆ ಕರಿತೀವಿ ಅಂತ ಕೇಳಿದ್ದಾರೆ. ಕಂಠೀರವ ಅಂತ ಹೇಳಿ ಯಾವುದಕ್ಕೆ ಕರಿತೀವಿ ಅಂದರೆ ಆನೆಗೆ ಕರಿತೀವಿ. ಇನ್ನು ಕದಳಿ ಅಂತ ಹೇಳಿ ಯಾವುದಕ್ಕೆ ಕರಿತೀವಿ? ಕದಳಿ ಅಂತ ಯಾವುದಕ್ಕೆ ಕರಿತೀವಿ ಅಂದರೆ ಬಾಳೆಗೆ ಕದಳಿ ಅಂತ ಕರಿತೀವಿ. ನೆಕ್ಸ್ಟ್ ತೃಷೆ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ 2 ಅರ್ಥಗಳನ್ನು ನಾವು ಕನ್ಫ್ಯೂಸ್ ಮಾಡ್ಕೊಳ್ತೀವಿ, ಹಸಿವು ಮತ್ತು ಬಾಯಾರಿಕೆ. ತೃಷೆ ಅಂತಂದರೆ ಬಾಯಾರಿಕೆ, ಹಸಿವು ಆಗಲ್ಲ, ಬಾಯಾರಿಕೆ. ಇನ್ನು ಸೊರಗು ಅಂದರೆ ತೆಳ್ಳಗಾಗು, ಕೂಷ್ಮಂಡ ಅಂತಂದರೆ ಕುಂಬಳಕಾಯಿ ಅಂತ ಆಗತ್ತೆ. ನೆಕ್ಸ್ಟ್ ವಿಭೂದ ಅಂದರೆ ಏನು ಅಂತ ಕೇಳಿದ್ದಾರೆ. ವಿಭೂದ ಅಂತಂದರೆ ಸುಮಾರು ಜನ ಹೇಳುವಂಥದ್ದು ದಡ್ಡ ಅಂತ ಹೇಳಿ ಅಲ್ಲ. ವಿಭೂದ ಅಂತ ಹೇಳಿದರೆ ಪಂಡಿತ. ಈ ದೊಡ್ಡ ದ ಬಂದಿತ್ತು ಅಂದರೆ ಪಂಡಿತ ಆಗತ್ತೆ, ಅದರಲ್ಲೇ ಸಣ್ಣ ದ ಬಂದಿತ್ತು ಅಂದರೆ ನೀವು ಹೇಳಿದಾಗೆ ದಡ್ಡ ಆಗತ್ತೆ. ಹಾಗಾದರೆ ವಿಭೂದ ಅನ್ನುವಂಥದ್ದು ಬಂದಿದೆ, ಸೊ ಪಂಡಿತ. ನೆಕ್ಸ್ಟ್ ಅರ್ಕ ಅಂತ ಅಂದರೆ ಯಾರನ್ನ ಕರೀತಾರೆ, ಅರ್ಕ ಅಂತ ಹೇಳಿ ಬಂದಿದೆ. ಅರ್ಕ ಅಂದರೆ ನಿನ್ನೆ ನಾವು ನೋಡಿದ್ವಿ, ಸೂರ್ಯ. ನೆಕ್ಸ್ಟು ಅಡಕ ಅಂದರೆ ಅಡಗಿಸುವಂಥ ಅರ್ಥ.
ನೆಕ್ಸ್ಟು ಅಳಿನಿ ಅಂದರೆ ಏನು? ನಿನ್ನೇನು ಕೂಡ ಇದನ್ನು ಹೇಳಿದ್ದೆ. ಅಳಿನಿ ಅಂತ ಅಂದರೆ ಹೆಣ್ಣು ದುಂಬಿ. ನೆಕ್ಸ್ಟು ಉಂಡಲಿಗೆ ಅಂದರೆ ಏನು? ಉಂಡಲಿಗೆ ಅಂತಂದರೆ ಕಡುಬು. ಇದು ಕೂಡ ನಿನ್ನೆ ನಾನು ಹೇಳುವಾಗ ಹೇಳಿದ್ದೆ. ಉಂಡಲಿಗೆ ಅಂತಂದರೆ ಕಡುಬು. ಇನ್ನು ಕೇಡ, ಇದು ಕೂಡ ಅಷ್ಟೇ ಹಳ್ಳಿ. ನಿನ್ನೆ ಹೇಳುವಾಗ ಹೇಳಿರುವಂಥದ್ದು ಹಳ್ಳಿ. ನೆಕ್ಸ್ಟು ತೃಣ ಅಂತ ಅಂದರೆ ಏನು ಅಂತ ಬಂದಿದೆ. ಇದು ರಿಪೀಟೆಡ್ ಕ್ವಶನ್ಸು. ತೃಣ ಅಂತಂದರೆ ಅಲ್ಪ, ಗೀಳು, ಹೀನ ಮತ್ತು ಹುಲ್ಲು ಅಂತ ಬರುತ್ತೆ. ನಾವಿಲ್ಲಿ ಕನ್ಫ್ಯೂಸ್ ಮಾಡ್ಕೊಳೋದು ತೃಣ ಅಂತಂದರೆ ಅಲ್ಫನ ಹುಲ್ಲುನ ಅಂತ ಹೇಳಿ ಅಂದ್ಕೊಳ್ತೀವಿ. ಬಟ್ ಇದಕ್ಕೆ ಆನ್ಸರು ಹುಲ್ಲು. ನೆಕ್ಸ್ಟು ಘೃತ ಪದದ ಅರ್ಥ ಅಂತ ಕೇಳಿದರೆ, ಘೃತ ಅಂತ ಅಂದರೆ ತುಪ್ಪ. ನೆಕ್ಸ್ಟು ಪ್ರಚ್ಛನ್ನ ಎಂದರೆ ಏನು ಅಂತ ಕೇಳಿದ್ದಾರೆ. ಇಲ್ಲಿ ಪ್ರಚ್ಛನ್ನ ಅಂತ ಅಂದರೆ ಗುಪ್ತ ಅಂತ ಅರ್ಥ. ನಾವು ಪ್ರಚಂಡನೇನೋ ಅಂತ ಅನ್ಕೊಬಿಡ್ತೀವಿ. ಅಲ್ಲ, ಗುಪ್ತ ಅಂತ ಹೇಳಿ. ಪ್ರಚ್ಛನ್ನ ಅಂತಂದರೆ ಗುಪ್ತ ಅಂತ ಆನ್ಸರ್ ಬರುತ್ತೆ. ಇನ್ನು ಕೇಪಿಗ ಅಂದರೆ ಏನು ಅಂತ ಕೇಳಿದರೆ, ಕೇಪಿಗ ಅಂತಂದರೆ ಹಕ್ಕಿಗೆ ನಾವು ಕೇಪಿಗ ಅಂತ ಕರಿತೀವಿ. ಜರ ಅಂದರೆ ಏನು ಅಂತ ಕೇಳಿದರೆ, ಇಲ್ಲಿ ಜರ ಅಂದರೆ ಮುಪ್ಪು, ದಾರಿ, ಮರ, ದೇವತೆ ಅಂತ. ಜರ ಅಂತಂದರೆ ಮುಪ್ಪು. ಈ ಬಿಳಿ ಕೂದಲುಗಳು ಬರೋದಕ್ಕೆ ನಾವು ನೆರೆ ಅಂತ ಕರಿತಿರ್ತೀವಲ್ಲ, ಅದಕ್ಕೆ ನೆರೆ ಜರ ಅಂತ ಹೇಳಿ ಕರಿತಿರ್ತಾರೆ. ಅಂದರೆ ಮುಪ್ಪು ಬರೋದಕ್ಕೆ ನಾವು ಜರೆ ಅಂತ ಕರಿತೀವಿ, ಜರ. ಇನ್ನು ಕೇಚರರು ಅಂತಂದರೆ ರಾಕ್ಷಸರು. ನೀಲ್ಮನೆ ಎಂದರೆ ಏನು ಅಂತ ಕೇಳಿದರೆ, ಖಾಲಿ ಮನೆ, ಹೊಸ ಮನೆ, ನೆಂಟರ ಮನೆ, ಉಳಿದುಕೊಳ್ಳುವ ಮನೆ ಆಗತ್ತೆ. ಇಲ್ಲಿ ಖಾಲಿ ಮನೆ, ನೀಲ್ ಅಂತಂದರೆ ಖಾಲಿ ಏನು ಅಂತ ಅನಿಸ್ಬಿಡತ್ತೆ, ಬಟ್ ಅಲ್ಲ, ಉಳಿದುಕೊಳ್ಳುವ ಮನೆ. ಬಿಂಕ, ಬೆಡಗು, ಇದರ ಸಮಾನಾರ್ಥಕ ಪದಗಳನ್ನು ನೋಡಿದಾಗ ಬಿಂಕಕ್ಕೆ ಮತ್ತು ಬೆಡಗಿಗೆ ಸೇಮ್ ಆಗಿ ಬರಬೇಕು. ಬಿಂಕ ಅಂತಂದರೆ ಸೊಗಸು, ಬೆಡಗು ಅಂದರೆ ಅಂದ. ಇಲ್ಲಿ ಚಂದ, ರೀತಿ, ಸೆಳೆತ, ನವೀನ, ಚಂದ, ಸೆಳೆತ ಇದೆ. ಸೊಗಸು ಮತ್ತು ಅಂದ ಬರುತ್ತೆ. ನೆಕ್ಸ್ಟು ತರಿ, ಇದರ ಸಮಾನಾರ್ಥಕ ಪದ ಏನು ಅಂತ ಕೇಳಿದ್ದಾರೆ. ತರಿ ಅಂದರೆ ಏನೇನು ಬರುತ್ತೆ ಅನ್ನೋಂಥದ್ದನ್ನು ನೋಡಬೇಕು. ಕಡಿ, ಕತ್ತರಿಸು, ಭೇದಿಸು, ಗೀಳು. ಕೀಳು, ಪೀಡೆ, ಕತ್ತರಿಸು, ಭೇದಿಸು. ಕಡಿ, ಕೀಳು, ಮರ, ಕತ್ತರಿಸು, ಮರ, ತರಣಿ, ಕಡಿ. ತರಿ ಅಂದರೆ ನಾವಿಲ್ಲಿ ನೋಡ್ಬೋದು, 2 ಆಪ್ಷನನ್ನು ಆರಾಮಾಗಿ ತೆಗೆದು ಹಾಕ್ಬೋದು. ಮರ ಅನ್ನುವಂಥದ್ದು ಬರೋದೇ ಇಲ್ಲ. ಸೊ ಹಾಗಾದರೆ ಆಪ್ಷನ್ನು ಗೀಳು, ಪೀಡೆ, ಕತ್ತರಿಸು, ಜೇಡಿಸು. ಕಡಿ, ಕತ್ತರಿಸು, ಭೇದಿಸು, ಗೀಳು. ನೆಕ್ಸ್ಟ್ ಸಿಬಿಕೆ ಅಂತ ಅಂದರೆ ಇಲ್ಲಿ ಬೀಸಣಿಕೆ, ಚಟ್ಟ, ಬಾಸಣಿಕೆ ಮತ್ತು ಬಂಡಿ ಅಂತ ಕರೀತಾರೆ. ಶಿಬಿಕೆ ಅಂತಂದರೆ ಚಟ್ಟ ಅಂತ ಬರುತ್ತೆ. ನೆಕ್ಸ್ಟ್ ವಜ್ರಾಧರ ಅಂತ ಯಾರನ್ನು ಕರೀತಾರೆ ಅಂದರೆ, ವಜ್ರವನ್ನು ತನ್ನ ಎದೆಗೆ ಕವಚವನ್ನಾಗಿ ಮಾಡಿಕೊಂಡವನಿಗೆ ನಾವು ವಜ್ರಾಧರ ಅಂತ ಕರಿತೀವಿ. ಅವರು ಇಂದ್ರ. ನೆಕ್ಸ್ಟ್ ಮೂರ್ತ ಅಂತಂದರೆ ಆಕಾರ ಇದ್ದಿದ್ದು, ಆಕಾರವಿರುವ. ಅಮೂರ್ತ ಅಂದರೆ ಆಕಾರವಿಲ್ಲದ್ದು. ಮೂರ್ತ ಅಂದರೆ ಆಕಾರವಿರುವ. 2ನೇದು ಬರುತ್ತೆ. ನೆಕ್ಸ್ಟು ಜಗಜಗಿಸು ಅಂತಂದರೆ ಜಗಮಗ, ಪ್ರಕಾಶಿಸು, ಹೊರಡು, ಕೋಪಿಸಿಕೋ ಅಂತ ಇದೆ, ಪ್ರಕಾಶಿಸು. ನೆಕ್ಸ್ಟು ಪರಮೆ ಅಂತಂದರೆ ದುಂಬಿ. ನೆಕ್ಸ್ಟು ನವನೀತ ಎಂದರೆ ಹೊಸದು ಅಂತ ಬರುತ್ತೆ, ಬಟ್ ಇಲ್ಲಿ ಆಪ್ಷನ್ ಹೋಗಿದೆ, ಬೆಣ್ಣೆ. ಆಪ್ಷನ್ನು ಬೆಣ್ಣೆ, 4ನೇದು. ನೆಕ್ಸ್ಟು ಪರುವ ಎಂದರೆ ಉತ್ಸಾಹ. ಗರಟ್ಟ ಪದದ ಅರ್ಥ ಏನು ಅಂತ ಕೇಳಿದರೆ, ಬೀಸುಕಲ್ಲಿಗೆ ಗರಟ್ಟ ಅಂತ ಕರೀತಾರೆ. ಇನ್ನು ಕಲಾಸಿ ಅಂತ ಹೇಳಿದರೆ ಏನು ಅಂತಂದರೆ ಕಾರ್ಮಿಕ ಅಂತ ಕೇಳ್ತಾರೆ. ನಾವಿಕ, ಕಲ್ಲುಗುಟ್ಟಿಗ, ಕಲಿಯುಗ ಅಂತ ಕೇಳ್ತಾರೆ. ಅಲ್ಲ, ಕಾರ್ಮಿಕ. ಗರಲ ಪದದ ಪರ್ಯಾಯ ಪದ. ಗರಲ ಅಂತ ಅಂದರೆ ಏನು? ಮನಸ್ಸಿಗ ಪದದ ಅರ್ಥ ಮದನ. ಅವು
ಇದು ಇಲ್ಲಿ ಅವು ಅಂತಂದರೆ ಹಸು. ತಂಡುಲ ಅಂತ ಅಂದರೆ ರಾಗಿ. ಮೇದಿನಿ ಅಂದರೆ ಭೂಮಿ. ಪ್ರಮೋದ ಅಂತ ಅಂದರೆ ನಾವು ನೋಡ್ಬೋದು ಸಂತೋಷ, ಆರಾಧನೆ, ಮದ, ಮಂದ ಅಂತ ಇದೆ. ಪ್ರಮೋದ ಅಂತ ಹೇಳಿದರೆ ಇಲ್ಲಿ ನಾವು ಸಂತೋಷ ಅಂತ. ಪ್ರಮೋದ ಅಂತಂದರೆ ಸಂತೋಷ. ಮುಕುರ ಅಂದರೆ ಮೂಗುತಿ. ಬವರ ಅಂತ ಅಂದರೆ ಇಲ್ಲೇನು ಅಂತ ಕೇಳ್ತಾ ಇದ್ದಾರೆ. ಯುದ್ಧ, ಮಿತ್ರತ್ವ, ಕ್ಷಿಪಣಿ ದಾಳಿ, ಶತ್ರುತ್ವ ಅಂತ ಕೇಳಿದ್ದಾರೆ. ಬವರ ಅಂತ ಅಂದರೆ ಯುದ್ಧ. ಅಮೂರ್ತ ಎಂದರೆ ಆಕಾರವಿಲ್ಲದ್ದು. ಮೂರ್ತ ಅಂದರೆ ಆಕಾರವಿರೋದು, ಅಮೂರ್ತ ಅಂದರೆ ಆಕಾರವಿಲ್ಲದ್ದು. ಬೆನ್ನೀರು ಅಂತಂದರೆ ಬಿಸಿ ನೀರು. ಸಂಬಂಧ ಅಂತಂದರೆ ಕಳೆದು ಹೋದ ಸಂಬಂಧ. ನೆಕ್ಸ್ಟ್ ದುರಂಧರ ಅಂತ ಅಂದರೆ ಏನು ಅಂತ ಕೇಳಿದ್ದಾರೆ. ಹೊಣೆಗಾರಿಕೆ. ತಂಗದಿರ ಅಂತ ಅಂದರೆ ಚಂದ್ರ. ಬೆಂಗದಿರ ಅಂದರೆ ಸೂರ್ಯ. ಚರಣ ಅಂತಂದರೆ ಏನು? ಚರಣ ಅಂತಂದರೆ ಚತುರ, ಚಪ್ಪರ, ಸಂಚಾರ, ಚಾಮರ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಾವು ಚತುರ, ಚರಣ ಅಂತಂದರೆ ನಾಸ್ತಿಕ, ದೇವರನ್ನು ನಂಬದವ, ನಂಬಿಕೆ ಇಲ್ಲದವನು. ನೆಕ್ಸ್ಟು ಅರ್ರ, ನಿರರ್ರ ಅಲ್ಲ ಅನರ್ರ. ಅರ್ರ, ಅನರ್ರ. ಉದ್ದೀಪಿತ, ಪ್ರಚೋದಿತ, ಪ್ರಚೋದಿತ. ಶುಕ, ಗಿಳಿ. ನಿನ್ನೆ ಹೇಳಿದ್ದೆ ನಾನು ಇದನ್ನು. ಅಡಗು ಪದದ ಸಮಾನಾರ್ಥಕ ಪದ. ಅಡಿಕೆ ಅಂತ ಕೂತ್ಕೊಳ್ಳೋದು ಅಂತ ಹೇಳ್ತೀವಿ. ಗುಪ್ತ. ನೆಕ್ಸ್ಟು ದಗುಜ್ಜಲ. ದಗುಜ್ಜಲ ಅಂತಂದರೆ ಕಣ್ಣೀರು. ಶೌರಿ ಅಂತಂದರೆ ಏನು? ಕೃಷ್ಣ. ನೆಕ್ಸ್ಟು ದಗುಜ್ವಲ, ಕಣ್ಣೀರು ಬಂತಿದ್ದು. ನೆಕ್ಸ್ಟು ಶಾಲಿಫನ ಅಂತಂದರೆ ಭತ್ತದ ಗದ್ದೆ. ಇದನ್ನು ಕೂಡ ನಿನ್ನೆ ಹೇಳಿದ್ದೆ. ಶೌರಿ ಕೂಡ ಹೇಳಿದ್ದೆ ನಾನು, ನಿನ್ನೆ ಬಂದಿತ್ತು ಕೃಷ್ಣ. ನೆಕ್ಸ್ಟು ಸೋಮ, ಶಶಿ, ಇಂದು, ನಿಶಾ. ಈ ಗುಂಪಿಗೆ ಸೇರಿದ ಪದ ಯಾವುದು? ಸೋಮ, ಶಶಿ, ನಿಶಾ, ಇಂದು. ಇದರಲ್ಲಿ ಯಾವುದು ಅಂತ ನೋಡಬೇಕು. ಸೋಮ, ನಿಶಾ, ಶಶಿ ಅಂದರೆ ಚಂದ್ರನಿಗೆ ಕರೀತಾರೆ. ಇಂದು ಬರುತ್ತೆ. ಕಸರವ ಅಂದರೆ ಶುಚಿಯಾದ, ಒಳ್ಳೆಯ, ಬೆಲೆ ಬಾಳುವ, ಬಂಗಾರ. ಬಂಗಾರ. ಇನ್ನು ಸಮುದ್ರ ಈ ಪದದ ಸಮಾನಾರ್ಥಕ ಪದ ಏನು ಅಂತ ಕೇಳಿದರೆ ಕಡಲು ಮತ್ತು ಸಾಗರ. ನೆಕ್ಸ್ಟು ಕನಿಷ್ಠ ಅಂತ ಬಂದಿದೆ, ಕೀಳು. ನೆಕ್ಸ್ಟು ಚಾಪೆಯೊಳಗೆ ತೋರು ಅಂತ ಬರುತ್ತೆ. ರಂಗೋಲಿ ಕೆಳಗೆ ನುಗ್ಗು ಬರಲ್ಲ. ಬುದ್ಧಿವಂತಿಕೆ, ತೋರು, ಚತುರತೆ ಮತ್ತು ಚಮತ್ಕಾರ ಇವೆರಡು ಮೂರು ಕೂಡ ಹೋಲಿಕೆ ಆಗುತ್ತೆ. ಬಟ್ ಇದರಲ್ಲಿ ಬರುವಂಥದ್ದು ಬುದ್ಧಿವಂತಿಕೆ, ತೋರು. ಬುದ್ಧಿವಂತಿಕೆ ಒಳಗೇ ಬರುವಂಥದ್ದು ಚತುರತೆ ಮತ್ತು ಚಮತ್ಕಾರ. ಸೊ ಹಾಗಾದರೆ ಆನ್ಸರು ಬುದ್ಧಿವಂತಿಕೆ. ನೆಕ್ಸ್ಟು ಮಿಲನ. ಇದರಲ್ಲಿ ಬರುವಂಥದ್ದು ವಿಲೀನ, ತಲ್ಲೀನ, ಅಚ್ಛೇದನ, ವಿಚ್ಛೇದನ. ಇದರಲ್ಲಿ ಮಿಲನ, ವಿಲೀನ ಎರಡೂ ಒಂದೇ ಅರ್ಥ. ಸೊ ಹಾಗಾದರೆ ವಿಲೀನ. ಕೈ ಕಚ್ಚು ಅಂದರೆ ಕೈ ಕಚ್ಚಿಕೊಂಡು ನಷ್ಟವಾಗು, ಫೇಲಾಗು, ಲಾಭವಾಗುವುದು, ನಷ್ಟವಾಗೋದು. ಕೈ ಸುಟ್ಟುಕೊಂಡ ಅಂತಿರ್ತೀವಿ ನೋಡಿ. ಸೊ ಹಾಗೆ ಚಾಪೆಯೊಳಗೆ ತೂರು, ಬುದ್ಧಿವಂತಿಕೆ ಅದೇ ಬಂತಲ್ವ, ಅದೇ. ಉಗುರು ಕಡಿ ಅಂದರೆ ಏನು? ಉಗುರು ತಿನ್ನು, ಚಿಂತೆ ನೀಡು, ಚಿಂತಿಸದವ, ಚಿಂತಾಕ್ರಾಂತನಾಗು. ಉಗುರು ಕಡಿ ಅಂತಂದರೆ ಚಿಂತಾಕ್ರಾಂತನಾಗು. ಎಳೆನಿಂಬೆಕಾಯಿ ಅಂತ ಕರೀತಾರೆ. ಇನ್ನೂ ಏನೋ ಒಂದು ಅನುಭವ ಇಲ್ಲದವರಿಗೆ ನಾವೇನಂತ ಕರಿತೀವಿ? ಎಳೆನಿಂಬೆಕಾಯಿ ಅಂತ ಕರಿತಿರ್ತೀವಲ್ವಾ. ಅನಾನುಭವಿ ಬರುತ್ತೆ ಇದಕ್ಕೆ ಆನ್ಸರು. ನೆಕ್ಸ್ಟು ಸೂರ್ಯ, ಇನ, ಮಾರ್ತಂಡ, ನೇಸರ. ಸೂರ್ಯ, ಇನ, ಮಾರ್ತಂಡ, ನೇಸರು ಅಂತ ಬರುತ್ತೆ. ನೇಸರ ಅಂತ ಬಂದಿದ್ರೆ ಸೂರ್ಯನಿಗೆ ಇನ್ನೊಂದು ಹೆಸರೇ ನೇಸರ ಬರುತ್ತೆ. ಬಟ್ ಮಾರ್ತಂಡ, ಇನ, ಸೂರ್ಯ ಅನ್ನುವಂಥದ್ದು ಸೂರ್ಯನಿಗೆ ಇನ್ನೊಂದು ಹೆಸರು. ನೇಸರು ಅಂತ ಬಂದಿದೆ. ಹಾಗಾದರೆ ನೇಸರು ಅಂತಂದರೆ ಪ್ರಕೃತಿ ಅಂತ ಅರ್ಥ. ನೇಸರ ಅಂತ ಬಂದಿದ್ರೆ ಸೂರ್ಯನಿಗೆ ಇನ್ನೊಂದು ಹೆಸರು ನೇಸರ. ಬಟ್ ನೇಸರು, ನೇಸರು. ಇಳೆ, ಧರೆ, ವಸುಂಧರೆ, ಸುಖದೊರೆ ಅಂತ ಇದೆ. ಸುಖದೊರೆ.
ಇಮ್ಮಡಿ ದಮ್ಮಡಿ ಮುಮ್ಮಡಿ ನಾಲ್ವಡಿ. ಇಮ್ಮಡಿ ಅಂದರೆ 2 ಮಡಿ, ದಮ್ಮಡಿ ಅಂತ ಅಂದರೆ ಅಲ್ಲ, ಮುಮ್ಮಡಿ ಅಂದರೆ 3 ಮಡಿ, 4 ಮಡಿ ಅಂದರೆ 4. ಹಾಗಾದರೆ ಆನ್ಸರ್ ದಮ್ಮಡಿ. ಉದಕ ಜಳಕ ಅಭ್ಯಂಜನ ಸ್ಥಾನ. ಇಲ್ಲಿ ಜಳಕ ಅಭ್ಯಂಜನ ಸ್ನಾನ ಅನ್ನುವಂಥದ್ದು ಒಂದೇ ಅರ್ಥ ಕೊಡುತ್ತೆ. ಇನ್ನು ಆನ್ಸರು ಉದಕ. ಪದ್ಮ ಎಂದರೆ ತಾವರೆ, ಪತ್ರ, ಧೈರ್ಯಶಾಲಿ, ಪಾವನ. ತಾವರೆ. ಕಲಹ ಎಂದರೆ ಕಲಕು, ಗೊಂದಲ, ಜಗಳ, ಕಾಲವಾಗು. ಕಲಹ ಅಂದರೆ ಜಗಳ. ರಿಪೀಟ್ ಬಂದ್ವಿ ಇವೆಲ್ಲ ಕ್ವಶನ್ನು. ಮತ್ತೆ ಓಕೆ, ಗುರು ಪದದಲ್ಲಿರುವಂಥ ಸ್ವರಗಳು 2. ಇದಿಷ್ಟು ಕ್ವಶನ್ಸು ಇವತ್ತಿನ ಈ ವಿಡಿಯೋದಲ್ಲಿ ಹಳೆ ಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಶ್ನೆಗಳು. ಇವನ್ನು ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಯಾವ ಪ್ಯಾಟರ್ನಲ್ಲಿ ಕೇಳಿದ್ದಾರೆ ಸ್ವಲ್ಪ ಸ್ಟಡಿ ಮಾಡಿ. ಓಕೆನಾ? ಆಲ್ ದ ಬೆಸ್ಟ್.